ಅಲ್ಲಿ ಯಾರೇ ವ್ಯಕ್ತಿಗಳು ಈ ರೀತಿಯಾದಂಥ ಪದಗಳಲ್ಲಿ ಯಾವುದೇ ಒಬ್ಬ ಮಹಿಳೆಗೆ ನಿಂದಿಸಿದಂಥ ಸಂದರ್ಭದಲ್ಲಿ ಅವ್ರಿಗೆ ಕಡ್ಡಾಯವಾಗಿ ಪಾಠ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಂದೆ ಅವರೊಬ್ಬರೇ ಅಲ್ಲ, ಯಾರೂ ಸಹ ಈ ರೀತಿಯಾದಂಥ ಅವಾಚ್ಯ ಶಬ್ದಗಳನ್ನು ಬಳಸಿ ಮಹಿಳೆಯರನ್ನೂ ನಿಂದಿಸಬಾರ್ದು, ಯಾರಿಗೂ ಸಹ ಈ ರೀತಿಯಾದಂಥ ಪದಗಳನ್ನ ಬಳಸಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ. ನಾನು ಸಹ ಸಾರ್ವಜನಿಕ ಜೀವನದಲ್ಲಿ ಇದ್ದೀನಿ. ಇವತ್ತು ಈ ಸೋಷಿಯಲ್ ಮೀಡಿಯಾ ಯಾವ ರೀತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಫ್ಯಾಷನ್ ಆಗಿದೆ. ಬಹುಶಃ ಎಲ್ಲೋ ಯಾವುದೋ ಊರಲ್ಲಿ ಕೂತಿರ್ತಾರೆ, ಯಾರಿಗೂ ಸಂಬಂಧಗಳಿರಲ್ಲ, ಏನೂ ಇರೋದಿಲ್ಲ, ಎಲ್ಲೋ ಕೂತ್ಕೊಂಡು ಯಾರೋ ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಬಹುಶಃ ನಾವು ಪಾಸಿಟಿವ್ನೇ ಹಾಕಿ ನೆಗೆಟಿವ್ ಹಾಕಿ ನಾವ್ಯಾರಿಗೂ ಸಹ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲವೂ ಸಹ ಸ್ಪರ್ಧಾತ್ಮಕವಾಗಿರಬೇಕು. ಅವ್ರು ಏನೇ ಕಮೆಂಟ್ ಮಾಡಿದ್ರೂ ಸಹ ಅದು ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಅವಾಚ್ಯ ಶಬ್ದಗಳನ್ನ ಬಳಸ್ತಕ್ಕಂಥದ್ದು, ಅವಹೇಳನ ಮಾಡ್ತಕ್ಕಂಥದ್ದು, ಯಾವುದೇ ವಿಚಾರದಲ್ಲೂ ಸಹ ಖಾಸಗಿ ಜೀವನವನ್ನು ಚರ್ಚೆ ಮಾಡ್ತಕ್ಕಂಥದ್ದು, ಈ ರೀತಿಯಲ್ಲಿ ಬಹುಶಃ ಇವತ್ತು ಬೇರೆ ಬೇರೆ ಹಲವಾರು ವಿಚಾರಗಳಲ್ಲಿ ಸೋಷಿಯಲ್ ಮೀಡಿಯಾ ದುರ್ಬಳಕೆ ಆಗ್ತಾಯಿದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಿಮಗೆ ಏನಾದರೂ ವಿಚಾರಗಳು ಗೊತ್ತಿದ್ದಂಥ ಸಂದರ್ಭದಲ್ಲಿ ಅದನ್ನು ಪ್ರಶ್ನೆ ಮಾಡಿ, ನೇರವಾಗಿ ಯಾರನ್ನೂ ಸಹ ನಿಂದಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಎಲ್ಲರಿಗೂ ಸಹ ನಮ್ಮ ದೇಶದ ಕಾನೂನಲ್ಲಿ ಇದೆ. ವಿಶೇಷವಾಗಿ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ನಮ್ಮಂಥವ್ರಿಗೆ, ಆಯ್ಕೆಯಾಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕನ್ನು ಪ್ರತಿಯೊಬ್ಬ ಸಾರ್ವಜನಿಕನಿಗೂ ಸಹ ನಮ್ಮ ನೆಲದ ಕಾನೂನು ನಿಮಗೆ ಹಕ್ಕುಗಳನ್ನು ಕೊಟ್ಟಿದೆ. ಪ್ರಶ್ನೆ ಮಾಡಿ, ನಿಂದಿಸ್ತಕ್ಕಂಥ ಕೆಲಸ ದಯಮಾಡಿ ಮಾಡಬೇಡಿ. ವಿಶೇಷವಾಗಿ ಮಹಿಳೆಯರನ್ನ ತುಚ್ಛವಾಗಿ ಕಾಣ್ತಕ್ಕಂಥ ಪ್ರವೃತ್ತಿಯನ್ನು ದಯಮಾಡಿ ತಲೆಯಿಂದ ತೆಗೆದುಹಾಕಿ, ಗೌರವಯುತವಾಗಿ ಪ್ರಶ್ನೆ ಮಾಡಿ, ಗೌರವಯುತವಾಗಿ ನಡ್ಕೊಳ್ತಕ್ಕಂಥದ್ದನ್ನ ಎಲ್ಲರೂ ಸಹ ಕಲಿಬೇಕು. ನಾನೊಬ್ಬನೇ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ಇವತ್ತು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ನಾವು ಬೇರೆಯವ್ರಿಗೆ ಗೌರವವನ್ನು ಕೊಡಬೇಕು. ಕೆಟ್ಟದಿದ್ದರೆ ಅದನ್ನ ಖಂಡಿಸೋಣ. ಯಾವ ಪದಗಳಲ್ಲಿ ಖಂಡಿಸ್ಬೇಕು ಆ ಪದಗಳಲ್ಲಿ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅವಹೇಳನ ಮಾಡ್ತಕ್ಕಂಥದ್ದು, ಏನೋ ಡಿಫೆಮೇಷನ್ ಮಾಡಿಬಿಡಬೇಕು, ಅವ್ರ ವಿರುದ್ಧ ಮಾಡಿಬಿಡಬೇಕು, ಏನೋ ಚಿತಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಯಾರೂ ಸಹ ಮಾಡಬಾರ್ದು. ಅದು ಯಾವುದೇ ರೀತಿ ಇರಲಿ, ಎಮೋಷ್ನಲಿ ಇರ್ಬೋದು, ಬೇರೆ ಬೇರೆ ಯಾವುದೇ ರೀತಿ ಇರ್ಬೋದು. ಡಿಫಮೇಷನ್ ಮಾಡ್ತಕ್ಕಂಥ ಕೆಲಸವನ್ನು ಯಾರೂ ಸಹ ಮಾಡಬಾರ್ದು. ಅದು ಮಹಿಳೆಯರಿಗೆ ಇರ್ಬೋದು, ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ಯಾರಿಗೆ ಇರ್ಬೋದು. ನಿಮ್ಗೆ ಹಕ್ಕಿದೆ, ಪ್ರಶ್ನೆ ಮಾಡಿ. ನಿಂದಿಸ್ತಕ್ಕಂಥ ಹಕ್ಕನ್ನು ಯಾರು ಕೊಟ್ಟಿದ್ದಾರೆ ನಿಮಗೆ? ಯಾರೂ ಕೊಟ್ಟಿಲ್ಲ.